ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ವಿಡಿಯೋ ಅರ್ಧಂಬರ್ಧ ನೋಡಬೇಡಿ, ಪೂರ್ತಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ಇವತ್ತು ಗಾರ್ಡನ್ನಲ್ಲಿ ನಾನು ಯಾವ ಕೆಲಸ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಸ್ವಲ್ಪ ಹಳೆ ಗಿಡಗಳನ್ನೆಲ್ಲ ನಾನು ತೆಗೆದಿಟ್ಟಿದ್ದೀನಿ. ಅದು ಅಂದರೆ ಸ್ವಲ್ಪ ತರಕಾರಿ ಹಾಕಿದ್ದೆಲ್ಲ ಹೋಗಿದೆ, ಆ ಗಿಡ ಎಲ್ಲ ತೆಗೆದಿಟ್ಟಿದ್ದೀನಿ. ಇದರಲ್ಲಿ ನೋಡಿ ಪಾಟಲ್ಲಿ ಎಷ್ಟು ಚೆನ್ನಾಗಿ ಕಾಂಪೋಸ್ಟ್ ಎಲ್ಲ ರೆಡಿಯಾಗಿದೆ. ಅಂದರೆ ನಾನು ಫಸ್ಟ್ಗೆ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಎಲ್ಲನೂ ತುಂಬಿಸಿಟ್ಟಿರ್ತೀನಲ್ಲ, ಹಾಗಾಗಿ ಅದ್ರ ಮೇಲೆ ನಾನು ಗಿಡ ಹಾಕಿರ್ತೀನಿ. ಆ ಗಿಡ ಎಲ್ಲ ಚೆನ್ನಾಗಿ ಹಣ್ಣು ಮತ್ತು ತರಕಾರಿ ಎಲ್ಲನೂ ಬಿಟ್ಟು ಖಾಲಿ ಆದಮೇಲೆ ಇದನ್ನು ನಾನು ತೆಗೆದ ಮೇಲೆ ನೋಡಿ ಅದು ಎಷ್ಟು ಚೆನ್ನಾಗಿ ಕೊಳ್ತು ಗೊಬ್ಬರ ಆಗಿದೆ. ಈ ಪಾಟಲ್ಲಿ ನಾನು ಅಡ್ಲಕಾಯಿ ಸಸಿ ಇಟ್ಟಿದ್ದೆ. ಅಡ್ಲಕಾಯಿ ಒಂದು ನಾನು ಬೀಜನೂ ತೋರಿಸಿದ್ದೀನಿ ನಿಮಗೆ, ಬೀಜ ಆಗೋದು ಹೆಂಗೆ ಅಂತಲೂ ಸಹ ತೋರಿಸಿದ್ದೀನಿ. ಆ ಪಾಟ್ ಇದು, ಅದನ್ನು ತೆಗೆದಿದ್ದೀನಿ. ಇವಾಗ ತೆಗೆದು ನೋಡಿ ಅದು ಗೊಬ್ಬರ ಎಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ, ಕಾಂಪೋಸ್ಟ್ ಎಲ್ಲ. ಈ ಥರ ಮಾಡೋದ್ರಿಂದ ನಮಗೆ ಗಿಡಗಳೂ ಬೆಳೆಯುತ್ತೆ ಮತ್ತು ನಮಗೆ ಗೊಬ್ಬರನೂ ಸಹ ಸಿಗುತ್ತೆ. ಈಗ ನಾವು ಸಪ್ರೇಟಾಗಿ ಕಾಂಪೋಸ್ಟ್ ಮಾಡಬೇಕು ಅನ್ನೋ ಅಷ್ಟು ಏನೂ ಇರೋದಿಲ್ಲ. ಇವಾಗ ನೋಡಿ ಅದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ನನಗಂತೂ ತುಂಬಾ ಖುಷಿಯಾಗೋಯಿತು. ಈಗ ನಾವು ಸಪ್ರೇಟಾಗಿ ಕಾಂಪೋಸ್ಟ್ಗೆ ಅಂತಲೇ ನಾವೊಂದು ಬಕೆಟೇ ಆಗಲಿ ಅಥವಾ ಪಾಟೇ ಆಗಲಿ ಇಟ್ಬಿಟ್ಟು ಸಪ್ರೇಟ್ ಕಾಂಪೋಸ್ಟ್ ಮಾಡೋದಕ್ಕೆ ಅಂತಲೇ ಇಟ್ಟಿರ್ತೀವಿ. ಅದ್ರ ಬದಲು ನೋಡಿ ಈ ಥರ ನಾವು ಮಾಡಿಕೊಂಡ್ರೆ ನಮಗೆ ತರಕಾರಿನೂ ಸಿಕ್ದಂಗೆ ಆಗುತ್ತೆ ಮತ್ತು ಹೂಗಳೂ ಸಿಗುತ್ತೆ. ಲಾಸ್ಟಲ್ಲಿ ನಮಗೆ ಕಾಂಪೋಸ್ಟು ಸಹ ಸಿಗುತ್ತೆ. 2 in 1 ಥರನೂ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಂಪೋಸ್ಟು ರೆಡಿಯಾಗಿದೆ. ಅಂದರೆ ನಾನು ಸ್ವಲ್ಪ ತುಂಬ ಗಿಡಗಳನ್ನೆಲ್ಲ ತೆಗೆದಿಟ್ಟಿದ್ದೆ. ವಿಡಿಯೋ ಲೆಂತಿ ಆಗುತ್ತೆ, ನಿಮಗೆ ನೋಡೋಕ್ಕೂ ಬೋರ್ ಆಗುತ್ತೆ ಅಂತ ನಾನು ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಅಷ್ಟೇ. ಅಂದರೆ ಎಲ್ಲ ಪಾಟಲ್ಲೂ ನನಗೆ ಕಾಂಪೋಸ್ಟು ಸಿಕ್ಕಿದೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಕಾಂಪೋಸ್ಟನ್ನು ನಾವು ಬೇರೆ ಗಿಡಗಳಿಗೂ ಸಹ ಉಪಯೋಗಿಸ್ಬೋದು. ಇವಾಗ ಇದು ನನಗೆ ಕಾಂಪೋಸ್ಟು ಸಿಕ್ಕಿದಂಗೆ ಆಯಿತು. ಮತ್ತು ನನಗೆ ಅದೇ ಪಾಟ್ಗೆ ಇನ್ನು ಮತ್ತೆ ಬೇರೆ ಎಕ್ಸ್ಟ್ರಾ ನಾನು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಇಡ್ತೀನಿ. ಮತ್ತು ನಾನು ಅದೇ ಥರನೇ ಮಾಡ್ತೀನಿ. ಅದೊಂದು 15 ದಿನ 20 ದಿನ ಆಗಿ ಕೊಳ್ತ ಮೇಲೆ ನಾನು ಅದ್ರ ಮೇಲೆ ಮತ್ತೆ ಇನ್ನೊಂದು ಗಿಡ ಇಡ್ತೀನಿ. ಈ ಥರ ನಾನು ಹೆಚ್ಚಾಗಿ ಇದೇ ಥರನೇ ಕಾಂಪೋಸ್ಟು ರೆಡಿ ಮಾಡ್ಕೊಳೋದು. ಸಪ್ರೇಟ್ ಅಂತ ನಾನು ಯಾವುದೇ ರೀತಿ ಕಾಂಪೋಸ್ಟ್ ಎಲ್ಲ ರೆಡಿ ಮಾಡ್ಕೊಳೋದಿಲ್ಲ. ಚೀಲಗಳಲ್ಲಾಗಿರ್ಬೋದು ಮತ್ತು ಪಾಟ್ಗಳಲ್ಲಾಗಿರ್ಬೋದು ನಾನು ಇದೇ ಥರನೇ ಮಾಡೋದು. ಫಸ್ಟ್ಗೆ ನಾನು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಮತ್ತು ಒಣಗಿರೋ ಅಂಥ ಎಲೆ ಎಲ್ಲನೂ ತುಂಬಿಸಿ ಇಟ್ಟಿರ್ತೀನಿ. ಅದು ಒಂದು 15 ದಿನ 20 ದಿನ ಆದಮೇಲೆ ಅದ್ರ ಮೇಲೆ ನಾನು ಗಿಡಗಳು ಅಥವಾ ಸಸಿಗಳು ಏನಾದರೂ ತರಕಾರಿ ಇಟ್ಟಾಗ ಅದು ಚೆನ್ನಾಗೇ ಕೊಳ್ತು ಗೊಬ್ಬರನೂ ಆಗಿರುತ್ತೆ, ನಮಗೆ ತರಕಾರಿನೂ ಸಿಗುತ್ತೆ. ನೋಡಿ ಇದರಲ್ಲೂ ಅಷ್ಟೇ ನೋಡಿ, ಅದು ನಾನು ಒಣಗಿರೋ ಎಲೆನ ತುಂಬಿಸಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕೊಳ್ತಿದೆ. ನೋಡಿ ಅದನ್ನು ಮತ್ತೆ ನಾವು ಒಣಗಿಸ್ಬಿಟ್ಟು ಬೇರೆ ಪಾಟ್ಗಳಿಗೂ ಹಾಕೋಬೋದು ಮತ್ತು ಗೊಬ್ಬರಕ್ಕೂ ಹಾಕೋಬೋದು. ಹಂಗೇ ಡೈರೆಕ್ಟಾಗಿ ನಾವು ಅದ್ರ ಮೇಲೆ ಸ್ವಲ್ಪ ಮಣ್ಣು ತುಂಬಿಸ್ಬಿಟ್ಟು ಸಸಿ ಆದರೂ ನೆಡ್ಬೋದು, ಇಲ್ಲ ಬೀಜ ಏನಾದ್ರೂ ಸಹ ಇಟ್ಕೋಬೋದು. ಈ ಥರ ಮಾಡೋದ್ರಿಂದ ನಮಗೆ 2 in 1 ಆಗಿನೂ ಸಹ ಆಗುತ್ತೆ. ಈಗ ನಾವು ಸಪ್ರೇಟಾಗಿ ಕಾಂಪೋಸ್ಟ್ ರೆಡಿ ಮಾಡೋದಕ್ಕೆ ಅಂತಲೇ ಇಟ್ಟು ಅದನ್ನು ಕಾಂಪೋಸ್ಟ್ ರೆಡಿ ಆಗೋ ತನಕ ಕಾಯೋಷ್ಟು ಕೆಲವ್ರಿಗೆ ಪೇಷನ್ಸು ಇರೋದಿಲ್ಲ. ಅದರಲ್ಲೂ ನಾನು ಆ ಥರ ಎಲ್ಲನೂ ಮಾಡೋದೇ ಇಲ್ಲ ಬಿಡಿ. ಯಾಕೆಂದರೆ ಇವಾಗ ನಾವು ಡೈರೆಕ್ಟಾಗಿ ಇದೇ ಥರ ಪಾಟಲ್ಲಿ ಅಥವಾ ಒಂದು ಚೀಲದಲ್ಲಿ ಏನಾದರೂ ತುಂಬಿಸಿಟ್ಬಿಟ್ಟು ನಾವು ಗಿಡಗಳನ್ನ ಹಾಕ್ಕೊಂಡ್ರೆ ನಮಗೆ ಕಾಂಪೋಸ್ಟು ಸಿಕ್ಕಿದಂಗೆ ಆಗುತ್ತೆ. ನಮಗೆ ಅದರಲ್ಲಿ ತರಕಾರಿ ಆಗಲಿ ಹೂವಾಗಲಿ ಅದನ್ನು ಸಹ ಸಿಗುತ್ತೆ. 2 in 1 ಆಗೂ ಸಹ ನಮಗೆ ಮಾಡ್ಕೋಬೋದು. ನೋಡಿ ಇವಾಗ ನಾನು ಪಾಟಲ್ಲಿ ಎಲ್ಲ ಪಾಟಲ್ಲೂ ಇರೋವಂಥದ್ದು ಮತ್ತು ಎಲ್ಲ ಚೀಲದಲ್ಲೂ ಇರೋವಂಥದ್ದನ್ನು ಆ ಗೊಬ್ಬರ ಎಲ್ಲನೂ ತೆಗಿತಾ ಇದ್ದೀನಿ. ಇವಾಗ ತೆಗೆದುಬಿಟ್ಟು, ಯಾಕೆಂದರೆ ಬೇರೆ ನನಗೆ ಗೊಬ್ಬರ ಸಿಕ್ಕಿದೆ. ಇನ್ನು ನೆಕ್ಸ್ಟು ನಾನು ಗೊಬ್ಬರ ಸಿಗೋಕ್ಕೆ ಅಂತ ನಾನು ಅದಕ್ಕೂ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಎಲ್ಲನೂ ತುಂಬಿಸ್ಬಿಟ್ಟು ಇಡ್ತೀನಿ. ಇಟ್ಟಾದಮೇಲೆ ಅದೊಂದು ಸ್ವಲ್ಪ ಕೊಳೆತ ಮೇಲೆ ನಾವು ಬೇರೆ ಏನಾದರೂ ನಮಗೆ ಯಾವ ಗಿಡ ಬೇಕೋ ಆ ಗಿಡಗಳನ್ನ ನಾವು ಇಡ್ಬೋದು. ಅದರಲ್ಲೂ ನಾನು ಕಡ್ಡಿ ಥರ ಎಲ್ಲನೂ ಹಾಕಿದ್ದೆ. ಅದರಲ್ಲಿ ಯಾವುದೂ ಉಳಿದಿಲ್ಲ, ಎಲ್ಲ ಚೆನ್ನಾಗೇ ಕೊಳ್ತು ಗೊಬ್ಬರ ಆಗಿದೆ. ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನೀವೇ. ನೋಡಿ ಎಷ್ಟು ಚೆನ್ನಾಗೇ ಕೊಳ್ತಿದೆ. ಅದು ಬದನೆ ಗಿಡ ಇಟ್ಟಿದ್ದು, ಅಂದರೆ ನಾನು ಜಾಸ್ತಿ ತೋರಿಸಿಲ್ಲ, ತುಂಬ ವಿಡಿಯೋ ಲೆಂತಿ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪನೇ ತೋರಿಸಿದ್ದೀನಿ. ನೋಡಿ ನಾನು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ತುಂಬಿಸ್ಬಿಟ್ಟು ನಾನು ಅದ್ರ ಮೇಲೆ ಬದನೆ ಸಸಿ ಇಟ್ಟಿದ್ದೆ. ಫಸ್ಟೇ ನೋಡಿರ್ಬೋದು ನೀವು, 2 ಬದನೆ ಸಸಿ ಇತ್ತು. ಅದರಲ್ಲಿ ಫಸ್ಟ್ಗೆ ಒಂದನ್ನು ನಾನು ನೋಡಿ ಇದು ಸುರಿದು ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ. ಮತ್ತು ಇನ್ನೊಂದು ಸುರಿತಾ ಇದ್ದೀನಿ. ಅಂದರೆ ನಾನು 2 ತೋರಿಸಿಲ್ಲ, ಒಂದೊಂದು ಮಾತ್ರ ತೋರಿಸಿದ್ದೀನಿ ಅಷ್ಟೇ. ನೋಡಿ ಇದರಲ್ಲೂ ಎಷ್ಟು ಚೆನ್ನಾಗಿ ಗೊಬ್ಬರ ರೆಡಿಯಾಗಿದೆ ಅಂದರೆ ನನಗೆ ನೋಡಿದ್ರೆ ನನಗೇ ಖುಷಿಯಾಗುತ್ತೆ. ಈಗ ಕಾಂಪೋಸ್ಟಿಗೆ ನಾವು ಕಾಯೋ ಬದಲು ಈ ಥರನೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಲ್ವ ಅಂತ ನನ್ನ ಅನಿಸಿಕೆ. ಈ ಗೊಬ್ಬರನ ತಗೊಂಡು ನೀವು ಬೇರೆ ಗಿಡಗಳಿಗೂ ಹಾಕೋಬೋದು. ಹಣ್ಣಿನ ಗಿಡ ಆಗಲಿ ಅಥವಾ ಬೇರೆ ತರಕಾರಿ ಹೂವಿನ ಗಿಡ ಏನು ಗಿಡಕ್ಕಾದ್ರೂ ಸಹ ಈ ಗೊಬ್ಬರ ಹಾಕೋಬೋದು. ನಾನು ಈ ಗೊಬ್ಬರನ ಸ್ವಲ್ಪ ಮಾವಿನ ಗಿಡಕ್ಕೆ ಹಾಕಿದ್ದೀನಿ. ಅದರಲ್ಲಿ ಹೂವೆಲ್ಲ ಆಗಿದೆ ಮತ್ತು ಪೀಚೂ ಸಹ ಆಗಿದೆ. ಹಂಗಾಗಿ ಈ ಗೊಬ್ಬರ ತೆಗೆದು ನಾನು ಅದಕ್ಕೆ ಹಾಕಿದ್ದೀನಿ. ಅದನ್ನೇನು ಇದರಲ್ಲಿ ವಿಡಿಯೋ ತೋರಿಸಿಲ್ಲ ನಾನು, ಈಗಲೇ ತುಂಬ ದೊಡ್ಡದಾಗಿದೆ ವಿಡಿಯೋ ಅಂದ್ಬಿಟ್ಟು ನಾನು ಅದು ಯಾವುದನ್ನು ಸಹ ಹಾಕಿಲ್ಲ. ನೋಡಿ
ಅದರಲ್ಲಿ ಎಷ್ಟು ಚೆನ್ನಾಗಿ ಕೊಳ್ತು ಗೊಬ್ಬರ ಎಲ್ಲ ರೆಡಿಯಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಅಲ್ಲಿ ಕಪ್ಪು ಕಪ್ಪುಗೇನೆ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಫಸ್ಟ್ಗೆನ ತೋರಿಸ್ದೆ ನೋಡಿ ನಾನು ಸ್ಟಾರ್ಟಿಂಗಲ್ಲೇ. ಸೇಮ್ ಅದೇ ಥರನೇ ಎಲ್ಲ ಪಾಟಲ್ಲೂ ಅದೇ ಥರನೇ ನನಗೆ ಕಾಂಪೋಸ್ಟು ರೆಡಿಯಾಗಿದೆ. ನಾನು ಹೆಚ್ಚಾಗಿ ಹೊರಗಡೆಯಿಂದ ಕಾಂಪೋಸ್ಟ್ ಆಗಲಿ ಯಾವುದೇ ರೀತಿ ಗೊಬ್ಬರ ಎಲ್ಲ ತರೋದಿಲ್ಲ. ನಾನು ಇದೇ ಥರನೇ ನಾನು ಗಾರ್ಡನಲ್ಲಿ ನಾನು ಗೊಬ್ಬರ ಮಾಡ್ಕೊಳ್ಳೋದು. ಮತ್ತು ಗಿಡಗಳು ಎಷ್ಟು ಚೆನ್ನಾಗಿರೋದಕ್ಕೆ ಕಾರಣ ಅಂದರೆ ಇದೇ ಥರನೇ ನಾನು ಗೊಬ್ಬರ ಮಾಡಿದ್ದೂ ಸಹ ಹಾಕೋದು. ಈಗ ನನಗೆ ಇದರಲ್ಲೆಲ್ಲ ಗೊಬ್ಬರ ಸಿಕ್ಕಿದೆಯಲ್ಲ, ಅದನ್ನು ನಾನು ಒಂದು ಚೀಲಕ್ಕೆ ಸಪ್ರೇಟಾಗಿ ಎತ್ತಿಟ್ಕೊತೀನಿ. ಎತ್ತಿಟ್ಬಿಟ್ಟು ನಾನು ಯಾವ್ಯಾವ ಗಿಡಗಳಿಗೆ ಬೇಕೋ ಆ ಗಿಡಗಳಿಗೆ ಹಾಕೋಬೋದು. ಇನ್ನು ನೆಕ್ಸ್ಟು ನಮಗೆ ಇವಾಗ ತುಂಬಿಸಿಟ್ಟಿರ್ತೀವಲ್ಲ ನಾವು ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟ್ ಎಲ್ಲ, ಅದನ್ನು ನಮಗೆ ನೆಕ್ಸ್ಟ್ ಅಷ್ಟರೊಳಗೆ 1-2 ತಿಂಗಳಷ್ಟರೊಳಗೆ ಅದನ್ನು ಚೆನ್ನಾಗಿ ಕೊಳ್ತು ಗೊಬ್ಬರ ಆಗುತ್ತೆ. ಈ ಥರ ಮಾಡೋದ್ರಿಂದ ನಮಗೆ ದುಡ್ಡು ಸೇವ್ ಆಗುತ್ತೆ, ನಮ್ಮ ಗಾರ್ಡನಲ್ಲೇ ಗೊಬ್ಬರನೂ ಸಿಕ್ದಂಗೆ ಆಗುತ್ತೆ. ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ನೋಡಿ. ಆ ಹಿಂದ್ಗಡೆ ಇರೋವಂಥ ಮಣ್ಣನ್ನು ನೋಡಿ, ಅಲ್ಲಿ ನನ್ನ ಕೈಯಲ್ಲಿರೋಂತಹ ಮಣ್ಣನ್ನು ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರು. ಅದರಲ್ಲಿ ಸ್ವಲ್ಪ ಬೇರೆಲ್ಲ ಬಿಟ್ಕೊಂಡಿದೆ. ಬದನೆ ಗಿಡದಲ್ಲಿ ಸಾಮಾನ್ಯ ಹೆಚ್ಚಾಗಿ ಬೇರೆಲ್ಲ ಬಿಟ್ಕೊಳುತ್ತಲ್ಲ, ಹಂಗಾಗಿ ಆ ಬೇರೆಲ್ಲ ಬಿಟ್ಕೊಂಡಿದ್ದೆ. ಅದನ್ನೆಲ್ಲ ನಾನು ಸಪ್ರೇಟ್ ಮಾಡ್ತಾಯಿದ್ದೀನಿ. ಗೊಬ್ಬರನೇ ಸಪ್ರೇಟು ಮತ್ತು ಆ ಬೇರುಗಳನ್ನೇ ಸಪ್ರೇಟೆಲ್ಲ ಮಾಡ್ತಾಯಿದ್ದೀನಿ. ಅದರಲ್ಲಿ ಹಾಕಿದ್ದಂಥ ಕಡ್ಡಿಗಳು ಒಂದೂ ಸಹ ಇಲ್ಲ. ಎಲ್ಲ ಚೆನ್ನಾಗಿ ಕೊಳ್ತೂ ಸಹ ಗೊಬ್ಬರ ಆಗಿದೆ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಗೊಬ್ಬರ. ನಾನು ಅದು 2 ಕೈನಲ್ಲೂ ತೋರಿಸ್ತಾ ಇದ್ದೀನಿ ನೋಡಿ, ನಿಮಗೆ ಗೊತ್ತಾಗಲಿ ಅಂತಲೇ ನಾನು ಅಲ್ಲಿ 2 ಕೈನಲ್ಲೂ ಈ ಥರ ಹಿಂಗೆ ಹಿಡಿದು ತೋರಿಸ್ತಾ ಇದ್ದೀನಿ ನೋಡಿ. ಅದು ಬೇರೆಲ್ಲನೂ ಸಪ್ರೇಟ್ ಮಾಡಿ ಆ ಗೊಬ್ಬರನೇ ಒಂದು ಕಡೆಗೆ ನಾನು ಸಪ್ರೇಟಾಗಿ ಎತ್ತಿಡ್ತಿದ್ದೀನಿ. ಏಕೆಂದರೆ ನನಗೆ ನೆಕ್ಸ್ಟು ಏನಾದರೂ ಗಿಡಗಳನ್ನ ಹಾಕೋದಕ್ಕೆ ಬೇಕಲ್ಲ ಅಂತ ಅಂದ್ಬಿಟ್ಟು ಎತ್ತಿಡ್ತೀನಿ. ಹೆಚ್ಚಾಗಿ ಅಂದರೆ ಸೇವಂತಿಗೆ ಗಿಡಗಳಿಗೆ ಈ ಥರ ಎಲ್ಲ ಗೊಬ್ಬರ ಮತ್ತು ಮಣ್ಣು ಇರೋವಂಥದ್ದನ್ನು ಹಾಕಿ ಇಟ್ಟರೆ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ. ಇವಾಗ ನೋಡಿ ನಾನು ಆ ಗೊಬ್ಬರನೇ ಸಪ್ರೇಟಾಗಿ ಒಂದು ಚೀಲಕ್ಕೆ ಎತ್ತಿಡ್ತಾ ಇದ್ದೀನಿ. ಆ ಹಿಂದ್ಗಡೆ ಇರೋ ಮಣ್ಣು ಅದನ್ನು ಅಷ್ಟೇ, ಅದು ಗೊಬ್ಬರ ಮಣ್ಣು ಎಲ್ಲ ಮಿಕ್ಸ್ ಆಗಿದೆ. ನಾನು ಅದನ್ನು ಬೇರೆ ಚೀಲಕ್ಕೆ ಹಾಕಬೇಕು ಅಂದ್ಬಿಟ್ಟು ನಾನು ಅದನ್ನು ಹಂಗೆ ಇಟ್ಟಿದ್ದೀನಿ. ಇವಾಗ ನೋಡಿ ಪಾಟ್ಗಳಿಗೆಲ್ಲನೂ ನಾನು ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟು ಮತ್ತು ಒಣಗಿರೋವಂಥ ಎಲೆ ಎಲ್ಲನೂ ತುಂಬಿಸ್ತಾ ಇದ್ದೀನಿ. ಅಂದರೆ ನಾನು ಸ್ವಲ್ಪನೇ ತೋರಿಸ್ತಾ ಇದ್ದೀನಿ, ಜಾಸ್ತಿ ತೋರಿಸಿಲ್ಲ. ನಾನು 1-2 ಪಾಟ್ ಮಾತ್ರ ತೋರಿಸಿದ್ದೀನಿ. ಎಲ್ಲ ನಾನು ಚೀಲಕ್ಕೆ ಹಾಕಿರೋವಂಥದ್ದು, ಪಾಟ್ಗಳಿಗೆ ತುಂಬಿಸಿರೋ ಅಂಥದ್ದು ಎಲ್ಲನೂ ತೋರಿಸಿದ್ರೆ ನಿಮಗೆ ನೋಡೋಕ್ಕೇ ಬೋರು ಅನಿಸ್ಬಿಡುತ್ತೆ. ಅದಕ್ಕೇ ನಾನು ಸ್ವಲ್ಪನೇ ತೋರಿಸಿದ್ದೀನಿ ನೋಡಿ. ಪಾಟ್ಗೂ ಅಷ್ಟೇ ಇವಾಗ ಅದರಲ್ಲಿ ಇದ್ದಿದ್ದಂಥ ಗೊಬ್ಬರ ನಮಗೆ ಸಿಕ್ಕಾದ್ಮೇಲೆ ಇವಾಗ ನಾನು ಅದಕ್ಕೆ ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟು ಮತ್ತು ಒಣಗಿರೋ ಅಂತಹ ಎಲೆ ಇದನ್ನೆಲ್ಲನೂ ತುಂಬಿಸ್ಬಿಟ್ಟು ಇಡ್ತು ಅಂದರೆ ನಮಗೆ ನೆಕ್ಸ್ಟ್ ಅದು 1 ತಿಂಗಳಷ್ಟರೊಳಗೂ ಸಹ ಕೊಳ್ತು ಗೊಬ್ಬರ ಆಗಿರುತ್ತೆ. ಆಮೇಲೆ ನೀವು ಇದ್ರ ಮೇಲೆ ಏನಾದರೂ ಗಿಡನ ಇಡ್ಬೋದು. ನಾವು ಒಂದೊಂದು ತಿಂಗಳಷ್ಟೊತ್ತಿಗೆ ಮತ್ತೆ ನಮಗದು ರೆಡಿಯಾಗಿರುತ್ತೆ. ನಮಗೆ ಹೂವು, ಹಣ್ಣು, ಕಾಯಿ ಎಲ್ಲನೂ ಸಹ ಸಿಗುತ್ತೆ. ಮತ್ತು ನಮಗೆ ತರಕಾರಿ ಖಾಲಿ ಆಗೋ ಅಷ್ಟೊತ್ತಿಗೆ ಇದು ಪೂರ ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟ್ ಎಲ್ಲ ಚೆನ್ನಾಗಿ ಕೊಳ್ತು ಪೂರ ಕಾಂಪೋಸ್ಟು ರೆಡಿಯಾಗಿರುತ್ತೆ ನಮಗೆ. ಆವಾಗ ನಮಗೆ ಆ ಗಿಡ ಹೋಗಿರುತ್ತಲ್ಲ, ಆವಾಗ ಮಾಮೂಲಿ ತೆಗೆದು ನಾವು ಆ ಗೊಬ್ಬರನ ಸೇವ್ ಮಾಡಿ ಇಟ್ಕೋಬೋದು. ನಾನು ಇದೇ ಥರನೇ ಹೆಚ್ಚಾಗಿ ಮಾಡೋದು. ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತೀರಾ ನೀವು ಯಾವ ಗೊಬ್ಬರ ಹಾಕ್ತೀರಾ ಅಂತ. ನೋಡಿ ನಾನು ಇದೇ ಥರನೇ ಗೊಬ್ಬರ ರೆಡಿ ಮಾಡ್ಕೊಳ್ಳೋದು, ಇದೇ ಥರನೇ ಗೊಬ್ಬರ ಹಾಕೋದು ಗಿಡಗಳಿಗೆ. ಹೊರಗಡೆಯಿಂದ ನಾನು ಯಾವುದೇ ರೀತಿ ಕೆಮಿಕಲ್ ಅಂತಹ ಗೊಬ್ಬರ ನಾನು ಯಾವುದು ತೊಗೊಂಬರೋದಿಲ್ಲ. ನನಗೆ ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟು ಸ್ವಲ್ಪ ಸಿಕ್ಕಿದ್ರೂ ನಾನು ಹೊರಗಡೆಯಿಂದ ಒಣಗಿರೋ ಅಂತಹ ಎಲೆ ಮತ್ತು ಹಸಿ ಎಲೆ ಇಂಥದನ್ನೆಲ್ಲನೂ ತಗೊಂಬಂದು ನಾನು ಈ ಥರ ಗೊಬ್ಬರ ಮಾಡೋದಕ್ಕೆ ರೆಡಿ ಮಾಡ್ಕೊತೀನಿ. ನೀವು ಈ ಥರ ಪಾಟಲ್ಲಿ ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬೇಕಾದ್ರೆ ಫಸ್ಟು ನೀವು ಒಣಗಿರೋವಂಥ ಎಲೆನ ಹಾಕಿ, ಅದ್ರ ಮೇಲೆ ನೀವು ಹಸಿ ಇರೋವಂಥದ್ದನ್ನ ಹಾಕಿ. ಯಾಕೆ ಅಂತಂದರೆ ಅದು ಒಣಗಿರೋದು ಬೇಗ ಕೊಳೆಯೋದಿಲ್ಲ, ಹಸಿ ಇರೋದಾದರೆ ಬೇಗ ಕೊಳೆಯುತ್ತೆ. ನೋಡಿ ಅಲ್ಲಿ ಪಾಟನ್ನು ಸಹ ನಾನು ಎತ್ತಿ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಚೂರು ವೆಯ್ಟೇ ಇರೋದಿಲ್ಲ. ಯಾಕೆಂದರೆ ನಾವು ಈ ಥರ ವೇಸ್ಟ್ ಎಲ್ಲ ತುಂಬೋದ್ರಿಂದ ಪಾಟು ವೆಯ್ಟ್ ಇರೋದಿಲ್ಲ, ಮಣ್ಣು ಸಹ ಜಾಸ್ತಿ ಹಿಡಿಯೋದಿಲ್ಲ. ಮಣ್ಣು ಸೇವ್ ಆಗುತ್ತೆ ನಮಗೆ ಮತ್ತು ಗೊಬ್ಬರನೂ ಸಹ ಸಿಗುತ್ತೆ. ನೋಡಿ ಅದು ಒಂದು ಪಾಟ್ ರೆಡಿ ಆಯಿತು. ಈಗ ಇನ್ನೊಂದು ಪಾಟು ತೋರಿಸ್ತಾ ಇದ್ದೀನಿ. ತುಂಬ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಪಾಟ್ಗಳು, ಚೀಲಗಳು ಎಲ್ಲ. ಅಂದರೆ ಸ್ವಲ್ಪನೇ ತೋರಿಸಿದ್ದೀನಿ, ನಾನು ಹೆಚ್ಚಾಗಿ ಏನೂ ತೋರಿಸಿಲ್ಲ. ನನಗೆ ಹೆಚ್ಚಾಗಿ ಹೊರಗಡೆಯಿಂದ ದುಡ್ಡು ಕೊಟ್ಟು ಗೊಬ್ಬರ ಮತ್ತು ಕೆಮಿಕಲ್ ಗೊಬ್ಬರ ಅಂಥದನ್ನೆಲ್ಲ ತರೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಹಂಗಾಗಿ ನಾನು ಇದೇ ಥರನೇ ಮಾಡೋದು. ನೋಡಿ ಅದು ಮೊನ್ನೆ ಯುಗಾದಿ ಹಬ್ಬಕ್ಕೆ ಅಂತ ಮಾವಿನ ಎಲೆ ಎಲ್ಲ ತೊಗೊಂಡು ಬಂದಿದ್ವಲ್ಲ, ಅದೆಲ್ಲ ಇತ್ತಲ್ಲ, ಅದನ್ನೆಲ್ಲ ತುಂಬಿಸ್ತಾ ಇದ್ದೀನಿ ನಾನು. ಅದನ್ನೆಲ್ಲ ತುಂಬಿಸ್ಬಿಟ್ಟು ಈ ಥರ ನಾವು ಪಾಟು ಫುಲ್ಲು ಫಿಲಪ್ ಮಾಡಿ ಇಡ್ತು ಅಂದರೆ ಚೆನ್ನಾಗಿ ಗೊಬ್ಬರನೂ ರೆಡಿಯಾಗುತ್ತೆ ಮತ್ತು ಅದರಲ್ಲಿ ಎರೆಹುಳಗಳೂ ಉತ್ಪತ್ತಿಯಾಗಿರುತ್ತೆ. ನಾನು ಬೇರೆ ಪಾಟಿಂದ ಒಂದು ಸ್ವಲ್ಪ ಎರೆಹುಳನ ತೆಗೆದು ಈ ಥರ ಪಾಟಲ್ಲಿ ಹಾಕಿದ್ದೀನಿ. ಅದನ್ನು ಹಾಕಿದ್ರೆ ವೀಡಿಯೋ ದೊಡ್ಡದಾಗುತ್ತೆ ಅಂತ ಅದನ್ನು ಸಹ ನಾನೇನು ತೋರಿಸಿಲ್ಲ. ಈ ಥರ ಮಾಡಬೇಕಾದ್ರೆ ನೀವು ಎರೆಹುಳ ಇತ್ತು ಅಂದರೆ ಇದರಲ್ಲಿ 1-2 ಹಾಕಿ, ಅದು ತಿಂದು ಚೆನ್ನಾಗಿ ಗೊಬ್ಬರನೂ ಸಹ ರೆಡಿಯಾಗುತ್ತೆ. ಅದರಲ್ಲೂ ಬೇಗನೆ ಕಾಂಪೋಸ್ಟ್ ಎಲ್ಲ ರೆಡಿಯಾಗುತ್ತೆ. ಅಂದರೆ ಹಾಕಿಲ್ಲ ಅಂದರೆ ಇದರಲ್ಲೂ ಉತ್ಪತ್ತಿ ಆಗುತ್ತೆ ಎರೆಹುಳಗಳು. ಇತ್ತು ಅಂದರೆ ಹಾಕಿ. ಇವಾಗ ನೋಡಿ ಲಾಸ್ಟಲ್ಲಿ ನೋಡಿ ಇಷ್ಟು ಪಾಟು ನಾನು ರೆಡಿ ಮಾಡಿದ್ದೀನಿ.
ಚೀಲ ಮತ್ತು ಕವರ್ಗಳಲ್ಲಿ ಮತ್ತು ಪಾಟ್ಗಳಲ್ಲಿ ನೋಡಿ ಇಷ್ಟೆಲ್ಲ ರೆಡಿ ಮಾಡಿದ್ದೀನಿ. ಇಷ್ಟೆಲ್ಲ ತೋರಿಸ್ತಿತ್ತು ಅಂದರೆ ನಿಮಗೆ ಇನ್ನೂ ವಿಡಿಯೋ ತುಂಬ ದೊಡ್ಡದಾಗೋದು, ಹಂಗಾಗಿ ನಾನು ಒಂದು ಎರಡೆರಡು ಮಾತ್ರ ತೋರಿಸಿದ್ದೀನಿ. ನೋಡಿ ಅಲ್ಲೇ ನೋಡ್ತಾ ಇರ್ಬೋದು ನೀವೇ ಎಷ್ಟೊಂದಿದ್ದಾವೆ ಪಾಟ್ಗಳು ಮತ್ತು ಚೀಲಗಳು ಎಲ್ಲ. ಅದರಲ್ಲೆಲ್ಲ ನಾನು ಇದೇ ಥರ ಕಿಚನ್ ವೇಸ್ಟ್ ಎಲ್ಲ ತುಂಬಿಸಿ ಇಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.